ಸ್ಮಗ್ಲಿಂಗ್ ಕೇಸಲ್ಲಿ ಪರಪ್ಪನ ಅಗ್ರಹಾರ ಪಾಲಾಗಿರುವಂತಹ ನಟಿ ರನ್ಯಾ ಜೈಲು ಪಾಲಾದ್ಮೇಲಾದ್ರೂ ಬುದ್ಧಿ ಬಂತ ಅಂದ್ರೆ ಬುದ್ಧಿ ಬಂದಿಲ್ಲ. ಈಗಲೂ ಕೂಡ ಜೈಲಲ್ಲಿ ತನ್ನ ಕಿರಿಕನ್ನ ಮುಂದುವರಿಸಿದ್ದಾಳೆ. ಜೈಲು ಸಿಬ್ಬಂದಿಯ ಜೊತೆ ಪದೇ ಪದೇ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದಕ್ಕೆ ಮುಂದಾಗ್ತಿದ್ದಾರೆ ನಟಿ ರನ್ಯಾ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಾಡಿದ್ದು ಗೋಲ್ಡ್ ಸ್ಮಗ್ಲಿಂಗ್. ಈಗ ಪರಪ್ಪನ ಅಗ್ರಹಾರ ಪಾಲಾದ್ರೂ ಕೂಡ ಬುದ್ಧಿ ಬಂದಿದೆಯಾ ಅಂದ್ರೆ ಬುದ್ಧಿ ಬರ್ತಾ ಇಲ್ಲ. ಸೆಲ್ಲಲ್ಲಿದ್ರೂ ಕೂಡ ಇನ್ನು ಕಿರಿಕ ಬುದ್ಧಿಯನ್ನ ಬಿಟ್ಟಿಲ್ಲ ಗೋಲ್ಡ್ ಪಿನ್. ಸಹ ಕೈದಿಗಳ ಜೊತೆ ವಾಗ್ವಾದಕ್ಕಿಳಿದು ಬಿಟ್ಟಿದ್ದಾರಂತೆ ರನ್ಯಾ ರಾವ್. ಸಿಬ್ಬಂದಿ ಬಿಡಿ, ಸಹ ಕೈದಿಗಳ ಜೊತೆ ಕೂಡ ಹೊಂದಾಣಿಕೆ ಇಲ್ಲ. ರನ್ಯಾ ರಾವ್ಗೆ ಕೆಲ ಕೈದಿಗಳಿಂದ ಗೋಲ್ಡ್ ಕಳ್ಳಿ ಅಂತ ಅವ್ರನ್ನ ಛೇಡಿಸ್ತಿದ್ದಾರಂತೆ. ಇದರಿಂದ ಫುಲ್ ರೊಚ್ಚಿಗೆದ್ದಿದ್ದಾರಂತೆ ನಟಿ ರನ್ಯಾ ರಾವ್. ಸಹಜ ಸಿನಿಮಾಗಳಲ್ಲಿ ನೋಡಿರ್ತಿದ್ರು, ಬಟ್ ಸಿನಿಮಾ ಬಿಟ್ಟು ಹಿಂಗ್ಯಾಕ್ ಬಂದ್ರು ಅಂದಾಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಈಕೆ ಅಂಧರಾದ್ಲು ಅಂತ ಗೊತ್ತಾದಂಗೆ ಚಿನ್ನ ಕಳ್ಳಿ ಅಂತ ಸಹ ಕೈದಿಗಳು ವ್ಯಂಗ್ಯ ಮಾಡಿದ್ದಾರಂತೆ. ಇದರಿಂದ ರನ್ಯಾ ಈಗ ರೊಚ್ಚಿಗೆದ್ದು ಅದೇ ಸಹ ಕೈದಿಗಳ ಜೊತೆ ವಾಗ್ವಾದಕ್ಕಿಳಿದು ಬಿಟ್ಟಿದ್ದಾರೆ. ರನ್ಯಾ ಅವರ ಈ ನಡೆ ಮೋಸ್ಟ್ಲಿ ಪರಪ್ಪನ ಅಗ್ರಹಾರದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಿಬ್ಬಂದಿಗೆ ಅತಿ ದೊಡ್ಡ ತಲೆನೋವಾಗಿದೆ ಅಂತ ಅನ್ಸುತ್ತೆ. ಜಸ್ಟ್ ರನ್ಯಾ ಏನು, ಹಲವು ನಟ ನಟಿಯರು ಕೂಡ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಪಾಲಾಗಿ ಬಂದಿದ್ದಾರೆ. ಅಂಥವ್ರನ್ನೆಲ್ಲ ಮ್ಯಾನೇಜ್ ಮಾಡಿದ್ದಾರೆ ಸಿಬ್ಬಂದಿ. ನಟಿ ರನ್ಯಾ ರಾವ್ನ ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಖಂಡಿತ ಮ್ಯಾನೇಜ್ ಮಾಡ್ತಾರೆ. ಸೊ ಜೈಲಲ್ಲಿದ್ದಾದ್ರೂ ಅಟ್ಲೀಸ್ಟ್ ಬುದ್ಧಿ ಬರಬೇಕು. ಯಾರೇನೋ ರೇಗಿಸಿದ್ರು ಕೂಡ ಮಾಡಿದ್ದದೇ ಕೆಲಸ ಅಲ್ವಾ? ಸೈಲೆಂಟ್ ಆಗಿರಲ್ಲ. ಸಹ ಕೈದಿಗಳ ಜೊತೆ ಕೂಡ ವಾಗ್ವಾದ ಮಾಡ್ತೀರಿ, ಅವ್ರ ಜೊತೆ ಕಿರಿಕ್ ಮಾಡ್ತೀರಿ ಅಂತ ಆದ್ರೆ ಯಾವಾಗ ನಿಮಗೆಲ್ಲ ಬುದ್ಧಿ ಬರೋದು ಅನ್ನೋದೇ ಪ್ರಶ್ನೆ. ಯಾಕೆ ಜೈಲು ಪಾಲಾಗ್ತಾರೆ ತಪ್ಪು ಮಾಡಿದಾಗ ಅಂದ್ರೆ ಮನ ಪರಿವರ್ತನೆ ಆಗಬೇಕು, ಮಾಡಿರುವಂಥ ತಪ್ಪಿನ ಅರಿವಾಗಬೇಕು ಅಂತ. ಬಟ್ ಇಲ್ಲಿ ಮನ ಪರಿವರ್ತನೆ ಬಿಡಿ, ಮಾಡಿರೋ ತಪ್ಪಿನ ಅರಿವಿಲ್ಲ. ಅದನ್ನ ಯಾರೋ ಸಹ ಕೈದಿಗಳು ಹೇಳ್ತಿದ್ದಂಗೆ ಕೋಪ ಬಂದ್ಬಿಡುತ್ತಂತೆ. ಈ ಕೆಲಸ ಮಾಡುವಾಗ ಯಾಕೆ ಕೋಪ ಬರಲಿಲ್ಲ ಅನ್ನೋದು ಕೂಡ ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ? ಅಕ್ರಮವಾಗಿ ಗೋಲ್ಡ್ ತರ್ತಾ ಇದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ ಅವರ ಬಂಧನ ಆಯಿತು. ಬಟ್ ಈಕೆ ಮಾತ್ರ ಅಲ್ಲ, ಇದು ದೊಡ್ಡ ಮಟ್ಟದ ಜಾಲ ಇತ್ತು ಅನ್ನೋದು ಕೂಡ ಆಮೇಲೆ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಅದೆಲ್ಲ ಬಯಲಾಯಿತು. DRI ಅಧಿಕಾರಿಗಳು ಯಾವಾಗ ಈಕೆಯನ್ನ ವಿಚಾರಣೆಗೆ ಒಳಪಡಿಸ್ತಾರೋ, ಈಕೆ ತಂದಿದ್ದು ಅಕ್ರಮವಾಗಿ ಗೋಲ್ಡ್ ಅನ್ನ. ಆದ್ರೆ ಜಸ್ಟ್ ಗೋಲ್ಡ್ ಈ ಬಾರಿ ಮಾತ್ರ ಆಕೆ ತಂದ್ಲ ಅನ್ನುವಂಥ ಪ್ರಶ್ನೆಗೆ ಇಲ್ಲ, ಹಲವು ಬಾರಿ ಈ ರೀತಿ ಅಕ್ರಮವಾಗಿ ಆಕೆ ಗೋಲ್ಡ್ ತರ್ತಾ ಇದ್ಲು ಅಂತ. ತನ್ನ ತಂದೆಯ ಅಧಿಕಾರದ ದುರುಪಯೋಗವನ್ನ ಕೂಡ ನಟಿ ರನ್ಯಾ ರಾವ್ ಅವರು ಮಾಡ್ಕೊಂಡಿದ್ರು ಏರ್ಪೋರ್ಟ್ಗಳಲ್ಲಿ ಅಂತ. ಯಾಕಂದ್ರೆ VIP ಟ್ರೀಟ್ಮೆಂಟ್ ಮತ್ತೆ ಗ್ರೀನ್ ಝೋನ್ ಅಲ್ಲಿ ಆಕೆ ಆರಾಮಾಗಿ ಗೋಲ್ಡ್ ಅನ್ನ ಪ್ರತಿ ಸಾರಿ ಕೂಡ ತರ್ತಾ ಇದ್ಲು. ಬಟ್ ಈ ಬಾರಿ ಆಕೆಯ ನಸೀಬು ಖರಾಬ್ ಆಗಿತ್ತು ಅಂತ